ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ಕಡೆ ದೃಷ್ಟಿನ ಹತ್ರ ಬಂದುಬಿಟ್ಟು ಶರಾವತಿ ಬೈತಾ ಇರ್ತಾಳೆ, ಏನು ನಿನ್ನ ಗಂಡನ ನೀನು ಕಾಪಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದೆಯಾ, ಏನಾದರೂ ಮಾಡಿಬಿಡ್ತೀನಿ ಅಂತ ನಿನಗೆ ಭಯ ಇದೆ ಅಲ್ವಾ ಅಂತೇಳ್ಬಿಟ್ಟು ಶರಾವತಿ ಹೇಳ್ತಾ ಇರ್ತಾಳೆ. ದೃಷ್ಟಿ ತುಂಬಾ ಭಯ ಬಿದ್ದಿರ್ತಾಳೆ, ಹಾಗಾಗಿ ಇನ್ನೂ ಸ್ವಲ್ಪ ಭಯ ಬೀಳಿಸ್ತಾ ಇರ್ತಾಳೆ. ಶರಾವತಿ ನೀನು ನಿನ್ನ ಗಂಡನ ಉಳಿಸ್ಕೊಳ್ಳೋಕ್ಕೆ ದಿನ ದಿನ ಲೆಕ್ಕ ಹಾಕ್ತಾ ಇದೆಯಾ ಅಂತ ದೃಷ್ಟಿಗೆ ಕೇಳ್ತಾ ಇರ್ತಾಳೆ. ದಿನ ಲೆಕ್ಕ ಹಾಕೋದೆಲ್ಲ ಬೇಡ, ನೀನು ಫಸ್ಟು ನಿಮಿಷಗಳ ಲೆಕ್ಕ ಹಾಕು ಅಂತ ಹೇಳ್ತಾರೆ. ಈ ಕಡೆ ನೋಡಿದರೆ ದೃಷ್ಟಿ ಅಮಾವಾಸ್ಯೆ ದಿನವೇ ಸಾಯಿಸ್ತೀನಿ ನಿನ್ನ ಗಂಡನ ಅಂತ ಹೇಳಿದ್ರಿಂದ ಶರಾವತಿ ದೃಷ್ಟಿ ತುಂಬಾ ಭಯ ಪಟ್ಕೊಂಡಿರ್ತಾಳೆ. ಇಲ್ಲಿ ದತ್ತ ಕೂಡ ನಿದ್ದೆ ಮಾಡ್ತಾ ಇರ್ತಾನೆ, ಹಾಗೆ ದೃಷ್ಟಿ ಎದ್ದು ಕೂತ್ಕೊಂಡು ಕಾಯ್ಕೊಂಡಿರ್ತಾಳೆ. ಯಾವಾಗ ಏನು ಮಾಡ್ತಾಳೋ ಶರಾವತಿ ಹೇಳಕ್ಕೆ ಬರಲ್ಲ, ತುಂಬ ಡೇಂಜರ್ ಅಂಥೇಳಿ ಭಯ ಪಟ್ಕೊಂಡು ಕೂತ್ಕೊಂಡಿರ್ತಾರೆ. ಇಲ್ಲಿ ನೋಡಿದರೆ ದತ್ತ ಬಂದುಬಿಟ್ಟು, ಯಾಕೆ ದೃಷ್ಟಿ ನಿದ್ದೆನೇ ಮಾಡಿಲ್ವ, ಹೇಗಾಗಿದೆಯಾ ನೋಡು, ಯಾಕೆ ನನಗೇನಾದರೂ ಆಗ್ಬಿಡುತ್ತೆ ಅಂತ ನಿನಗೆ ಭಯ, ನನ್ನನ್ನು ಯಾರು ಅಂದ್ಕೊಂಡಿದೆಯಾ, ಶ್ರೀರಾಮ್ ಪಾಟೀಲ್ ಅಂದರೆ ಏನು ಅಂತ ತಿಳ್ಕೊಂಡಿದ್ಯಾ, ಸುಮ್ಮನೆ ನಾನು ಅಂಥೇಳಿ ದತ್ತ ಹೇಳ್ತಾ ಇರ್ತಾನೆ. ಆದರೂ ಕೂಡ ದೃಷ್ಟಿಗೆ ಮನಸ್ಸಿಗೆ ಸಮಾಧಾನನೇ ಇರೋದಿಲ್ಲ, ಏನು ಮಾಡೋದು ಅಂತ ಆಲೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ದತ್ತ ಕೂಡ ಹೋಗಲಿ ಬಿಡು, ಅದೆಲ್ಲ ಯೋಚನೆ ಬಿಟ್ಬಿಡು, ಬಾ ಇಲ್ಲಿ ಮಲ್ಕೋ ನೀನು, ಸುಮ್ಮನೆ ನಾ ಹೇಳ್ತೀನಿ ಮಲ್ಕೋ ಅಂದರೆ ಹೇಳಿದ್ರೆ ಮಾತ್ರ ಕೇಳಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಮಲಗಿಸೋಕ್ಕೆ ಹೋಗ್ತಾ ಇರ್ತಾನೆ. ಅಲ್ಲ ರೀ, ಅದು ಏನಾಯಿತು ಅಂತಂದರೆ ನನಗೆ ತುಂಬಾ ಭಯ ಆಗ್ತಾ ಇದೆ ರೀ, ಯಾಕಂತಲೇ ಗೊತ್ತಾಗ್ತಾ ಇಲ್ಲ, ನಿಮ್ಗೇನಾದರೂ ಆಗ್ಬಿಡುತ್ತೇನೋ ಅಂತ ಭಯ ರೀ ನನಗೆ, ಪ್ಲೀಸ್ ರೀ ಅಂತ ಹೇಳ್ತಾ ಇರ್ತಾಳೆ. ಆದರೆ ದತ್ತ ಭಯ ಏನು ಪಟ್ಕೋಬೇಡ, ಆರಾಮಾಗಿ ಮಲ್ಕೊ, 100 ವರ್ಷ ಚೆನ್ನಾಗಿರ್ತೀನಿ ನಾನು ಅಂತ ಹೇಳ್ತಾರೆ. ಇದೇ ಥರ ಫುಲ್ ವೀಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.